ನಿನ್ನ ಹೆಸರೇನು ಮಗಳೇ? ಆರ್ ಬಿ. ನಿಮ್ಮ ಅಣ್ಣನ ಹೆಸರೇನು ಮಗಳೇ? ವೇದ. ಮಮ್ಮಿ ಹೆಸರೇನು ಮಗಳೇ? ಅಪ್ಪನ ಹೆಸರೇನು ಮಗಳೇ? ಮೋಹನ. ಅಜ್ಜಿ ಹೆಸರು ಮಗಳೇ? ಎಂತ ಚಿಕ್ಕಮ್ಮಜ್ಜಿ? ಎಲ್ಲರಿಗೂ ಹಾಯ್ ಮಾಡು ಮಗಳೇ. ಬಾಯ್ ಹೇಳು ಮಗಳೇ. ನಮ್ಮ ಕ್ಯೂಟ್ ಮಗಳು ಎಲ್ಲ ಮಾತಾಡ್ತೈತೆ. ಬಾಯ್ ಅಂತ ಹೇಳ್ತಾಳೆ ಕಳ್ಳಿ. ಸೂಪರ್ ಮಗಳೇ, ಸೂಪರ್, ಗುಡ್ ಗುಡ್. ಮಗಳೇ ಏನು ಮಾಡ್ತಿದ್ದೆ? ಏನೋ ಜೋಡಿಸ್ತಿದ್ಯಲ್ಲ ಮಗಳೇ. ಸೂಪರಾಗಿ ಜೋಡಿಸ್ತಿದ್ಯಾ ಮಗಳೇ. ಜೋಡಿಸು ಮಗಳೇ, ಜೋಡಿಸು. ಗುಡ್ ಗುಡ್. ಹೆಂಗೆ ನೋಡ್ಬೇಡ ಕಳ್ಳಿ. ಚೆನ್ನಾಗಿ ಜೋಡಿಸ್ತಿದ್ಯಾ. ಜೋಡಿಸು ಮಗಳೇ ನೀನು. ಗುಡ್ ಗರ್ಲು. ಅಣ್ಣ ಎಲ್ಲ ಹೋಗಿದ್ದಾನಲ್ಲ ಮಗಳೇ. ಓ ಮಗಳೇ, ಯಾವ ಕಲರ್ ಮಗಳೇ ಅದು? ರೆಡ್ ಕಲರಾ? ಜೋಡಿಸು ಮಗಳೇ, ಜೋಡಿಸು. ಸೂಪರ್ ಮಗಳೇ, ನೀನು ಜೋಡಿಸು ಮಗಳೇ. ಇಲ್ಲ ಮಗಳೇ, ಒಂದೇ ಕಲರ್ ಜೋಡಿಸು ಮಗಳೇ. ಯೆಲ್ಲೋ ಕಲರು ರೆಡ್ ಕಲರ್ ಮಿಕ್ಸ್ ಮಾಡಬಾರ್ದು ಮಗಳೇ. ಚಿನ್ನು, ಗ್ರೀನ್ ಕಲರ್ ಸಪ್ರೇಟ್ ಮಾಡು. ಗ್ರೀನ್ ಕಲರು. ಹೋಗು ಮಗಳೇ, ನೀನು ಹೇಳಿದ ಮತ್ತೆ ಕೇಳೋಂಗೆ ಇಲ್ಲ ನೀನು. ಬ್ಯಾಡ್ ಗರ್ಲ್. ಗೋ. ಸೂಪರ್ ಮಗಳೇ, ಸೂಪರ್. ನಿಜವಾಗ್ಲೂ ಹಿರಿಯರು ಹೇಳಿರೋ ಮಾತು 100% ಸತ್ಯ. ಆರ್ತಿಗೊಬ್ಬ ಮಗ, ಕೀರ್ತಿಗೊಬ್ಬಳು ಮಗಳು ಇರಬೇಕು. ಎಷ್ಟೇ ಆಗಲಿ ಅಪ್ಪಂದಿರಿಗೆ ಮಾತ್ರ ಮಗಳೇ ಸೂಪರ್. ಅವಳ ಆಟಿಟ್ಯೂಡ್ ಆಗಲಿ, ಅವಳ ಗುಣ ಆಗಲಿ, ಅಪ್ಪನ ಪ್ರೀತಿಗೆ ಪಾರೇ ಇರಲ್ಲ ಮಗಳು ಖುಷಿಗಿಂತ. ಅವ್ರು ತೋರಿಸೋ ಪ್ರೀತಿ ಕಾಳಜಿ ಮುಂದೆ ಏನೂ ಇರಲ್ಲ ಬಸ್ಸು. ನಿಜವಾಗ್ಲೂ ಹೆಣ್ಮಕ್ಳೇ ಸೂಪರ್. ಒಂದು ಮನೇಲಿ ಒಬ್ಳು ಹೆಣ್ಮಗಳು ಇರಲೇಬೇಕು. ಇಲ್ಲ ಕೆಲಸ ಮಾಡಿ ಹೊರಗಡೆ ಬಂದರೆ ಸಾಕಾಗಿರುತ್ತೆ. ಆವಾಗ ಫಸ್ಟ್ ಬಂದು ನೀರು ಕೊಡೋದೇ ಮಗಳು. ಏನಪ್ಪ, ಏನು ಮೈ ನೋಯ್ತೈತಾ, ಕೈ ನೋಯ್ತೈತೆ ಅಂತ ಕೇಳೋದೇ ಮಗಳು. ಮಗಳಿಗಿರೋಷ್ಟು ತಾಳ್ಮೆ ಗಂಡು ಮಕ್ಳಿಗೆ ಬರಲ್ಲ ನಿಜವಾಗ್ಲೂ. ಅವ್ರ ಪ್ರೀತಿ ಮುಂದೆ ತಾಯಿ ಪ್ರೀತಿನೂ ಸ್ವಲ್ಪ ಕಡಿಮೆ ಅನಿಸ್ಬಿಡ್ತೈತೆ ಒಂದ್ಸಲ. ಅಷ್ಟು ಪ್ರೀತಿ ಮಾಡ್ತವೆ ಹೆಣ್ಮಕ್ಳು. ನಿಜವಾಗ್ಲೂ ಒಂದಂತೂ ಖುಷಿ ವಿಚಾರ ಏನಂದರೆ, ದೇವ್ರು ಮಾತ್ರ ಗಾಡ್ ಗಿಫ್ಟ್ ಕೊಟ್ಟಿದ್ದಾನೆ 2. ಒಂದು ಗಂಡು ಒಂದು ಹೆಣ್ಣು. ಅವೆರಡು ಕಿತ್ತಾಡೋದು, ಫೈಟಿಂಗ್ ಆಡೋದು, ಅಣ್ಣ ಅಂತ ಪ್ರೀತಿಯಿಂದ ಕರೆಯೋದು, ಇವಳು ನನ್ನ ತಂಗಿ ಅಂತ ತಪ್ಕೊಂಡು ಮುದ್ದಾಡೋದು, ಆರ್ವಿ ಅಂತ ಕರೆಯೋದು, ಎಷ್ಟು ಅದು ನೋಡೋಕ್ಕೆ ಖುಷಿ. ಸಣ್ಣ ಮಕ್ಕಳಲ್ಲಿರೋ ಪ್ರೀತಿ ವಿಶ್ವಾಸ ಬೆಳೀತಾ ದೊಡ್ಡ ಮಕ್ಕಳಾದ್ಮೇಲೆ ಯಾವುದೇ ಕಣಕ್ಕೂ ಬರೋಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡವಾದ್ಮೇಲೆ ಅವರು ಥಿಂಕಿಂಗೇ ಬೇರೆ ಇರ್ತವೆ, ನಮ್ಮ ಥಿಂಕಿಂಗೇ ಬೇರೆ ಆಗೋರ್ತೈತೆ. ಆದರೆ ಸಣ್ಣ ಮಕ್ಕಳಲ್ಲಿ ಯಾವಾಗ ಇರ್ತಾವೋ ಖುಷಿನ ಅನುಭವಿಸೋದೇ ನಿಜವಾದ ಜೀವನ ಇರ್ತದೆ. ಅವು ಕೊಡೋ ಕಾಟ ಇವೆಲ್ಲವಕ್ಕೂ ಸಹಿಸ್ಕೊಂಡು ಹೋಗ್ತೀವಲ್ಲ, ಅದನ್ನು ನಿಜವಾಗ್ಲೂ ಅನುಭವಿಸ್ದವ್ರಿಗೆ ಗೊತ್ತು. ಒಂದು ಹೆಣ್ಮಗ ಇತ್ತು ಅಂದರೆ ಮಾತ್ರ ಮನೆಯಲ್ಲಿ ಅವನಷ್ಟು ಲಕ್ಕಿ ಪುರುಷ ಮತ್ತೊಬ್ಬ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳು ಆಟ ಆಡೋದು, ಬಂದಾಗ ಮನೆ ಬಾಗಿಲಿಗೆ ಬಂದಾಗ ಅದು ನೋಡೋ ಪ್ರೀತಿ, ಬಂದು ತಪ್ಕೊಳೋದು, ಇದೆಲ್ಲ ಎಷ್ಟು ಪುಣ್ಯ ಮಾಡಿರ್ತದೆ ಎಂದು ಪುಣ್ಯದ ಕೆಲಸನೇ ಆಗಿರ್ಬೇಕು ಅನಿಸ್ತದೆ ನನಗೆ ಅನ್ಸಿದ ಮಟ್ಟಿಗೆ. ಇವೆಲ್ಲ ಬದಿದಂಗೆ ತಪ್ಕೊಂಡು ಅಪ್ಪ ಅಂತ ಕರೆಯೋದಾಗಲಿ, ಮುದ್ದಾಡೋದಾಗಲಿ, ಅವಳು ಪುಟಾಣಿ ಮಾತುಗಳು ಕೇಳ್ತಲೇ ಇರಬೇಕು ಅನಿಸುತ್ತೆ. ಆ ರೀತಿ ಪ್ರೀತಿ ವಿಶ್ವಾಸ ಇರ್ತದೆ ಅವಳಲ್ಲಿ. ನಿಜವಾಗ್ಲೂ ಖುಷಿನೇ ಬೇರೆ ಅದ್ರ ಜೀವನದಲ್ಲಿ. Okay.